ತರಬೇತಿಯ ವೇಳೆ ತೇಜಸ್ ಲಘು ಯುದ್ಧ ವಿಮಾನ ಪತನ ಆಗಿದೆ ಅನ್ನುವ ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹೆಲಿಕಾಪ್ಟರ್ನಿಂದಾಗಿ ಜಿಗಿದು ಪೈಲಟ್ ಬಚಾವಾಗಿದ್ದಾರೆ. ಪೈಲಟ್ಗಳ ತರಬೇತಿಯ ವೇಳೆ ಯುದ್ಧ ವಿಮಾನ ಪತನ ಆಗಿದೆ. ಪತನದ ಬಗ್ಗೆ ತನಿಖೆಗೆ ಆದೇಶವನ್ನ ವಾಯುಪಡೆ ನೀಡಿದೆ. ರಾಜಸ್ಥಾನದ ಜೈಸಲ್ಮೇರ್ನ ಬಳಿ ಈ ವಿಮಾನ ಪತನ ಆಗಿದೆ. ಸ್ಟೂಡೆಂಟ್ಸ್ ಹಾಸ್ಟೆಲ್ ಬಳಿ ಯುದ್ಧ ವಿಮಾನ ಪತನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. LCA ತೇಜಸ್ ಲಘು ಯುದ್ಧ ವಿಮಾನ ಪತನ ಆಗಿದೆ. ಹೆಲಿಕಾಪ್ಟರ್ನಿಂದ ಜಿಗಿದು ಪ್ರಾಣಾಪಾಯದಿಂದ ಪೈಲಟ್ ಬಚಾವಾಗಿದ್ದಾರೆ. ಪೈಲಟ್ಗಳ ತರಬೇತಿಯ ವೇಳೆ ಯುದ್ಧ ವಿಮಾನ ಪತನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಪತನದ ಬಗ್ಗೆ ತನಿಖೆಗೆ ವಾಯುಪಡೆ ಕೂಡ ಆದೇಶವನ್ನ ಕೊಟ್ಟಿದೆ. ರಾಜಸ್ಥಾನದ ಜೈಸಲ್ಮೇರ್ನ ಬಳಿ ಈ ವಿಮಾನ ದುರಂತ ಸಂಭವಿಸಿದೆ, ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೆಲಿಕಾಪ್ಟರ್ನಲ್ಲಿ ಇದ್ದ ಪೈಲಟ್ ತಕ್ಷಣಕ್ಕೆ ಹೊರಗಡೆ ಜಿಗಿದು ಬಚಾವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಡೀಟೇಲ್ಸ್ ಸಿಗ್ತಾ ಇದೆ. ಸ್ಟೂಡೆಂಟ್ಸ್ ಹಾಸ್ಟೆಲ್ ಬಳಿ ಪತನವಾಗಿದೆ ಯುದ್ಧ ವಿಮಾನ ಅನ್ನೋದ್ರ ಬಗ್ಗೆ ಈಗ ಮೇಜರ್ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ LCA ತೇಜಸ್ ಲಘು ಯುದ್ಧ ವಿಮಾನ ಪತನ ಆಗಿರೋದು, ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹೆಲಿಕಾಪ್ಟರ್ ಪತನ ಆಗ್ತಾ ಇದ್ದಂತೆ ಅದರಿಂದ ಜಿಗಿದು ಪ್ರಾಣಾಪಾಯದಿಂದ ಪೈಲಟ್ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಇದೆ. ತರಬೇತಿ ಪಡಿತಾ ಇದ್ರು, ಆ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ. ಪತನದ ಬಗ್ಗೆ ತನಿಖೆಗೂ ಕೂಡ ವಾಯುಪಡೆ ಅಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಜೈಸಲ್ಮೇರ್ನ ಬಳಿ ಆಗಿರುವಂಥ ದುರಂತ ಇದು, ಅಪಘಾತ ಇದು. ಸ್ಟೂಡೆಂಟ್ ಹಾಸ್ಟೆಲ್ ಬಳಿ ಪತನಗೊಂಡಿದೆ ಯುದ್ಧ ವಿಮಾನ.